ನಮಸ್ಕಾರ. ಸ್ವಾಗತ ಹ್ಯೂಮನ್ ರೈಟ್ಸ್ ಫೋರಮ್ ಚಾರಿಟಬಲ್ ಟ್ರಸ್ಟ್ ಚಾನೆಲ್ಗೆ. ಕಳೆದ ವಿಡಿಯೋಗಳನ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು. ಒಳ್ಳೆ ಬೆಂಬಲ ಕೊಟ್ಟಿದ್ದೀರಿ, ಸುಮಾರು ಶೇರ್ ಮಾಡಿದಿರಿ. ಎಲ್ಲ ವಿಧವಾದ ನಾವು ವಿಡಿಯೋಗಳನ್ನ ಮಾಡ್ತಾ ಒಂದು ಇಂಪಾರ್ಟೆಂಟ್ ಪಾಯಿಂಟಲ್ಲಿ ನಾವು ಮುನ್ನೆಚ್ಚರಿಕೆಯಿಂದ ಯಾವ ಥರ ಇರಬೇಕು, ಅಪಾಯಗಳಿಂದ ಹೆಂಗೆ ತಪ್ಪಿಸ್ಕೊಂಡಿರಬೇಕು, ಇವೆಲ್ಲ ವಿವಾದಿಸಿದ್ದೀವಿ. ಮತ್ತು ಈ ವಿಡಿಯೋದಲ್ಲಿ ಇದು ಒಂದು ಎಜುಕೇಷ್ನಲ್ ಅವೇರ್ನೆಸ್ ವಿಡಿಯೋ. ಇದನ್ನು ನಿಮ್ಮೆಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ಇದೊಂದು ನಂದು ಒಂದು ನಿಜ ಕಥೆ ಕೂಡ ಇದರಲ್ಲಿ ಒಂದು ಸ್ವಲ್ಪ ಭಾಗವಹಿಸಿದೆ. ಸೊ ಆದ್ದರಿಂದ ನಿಮ್ಮೆಲ್ಲರಿಗೂ ನಾನು ತಾಳ್ಮೆಯಿಂದ ಕೇಳ್ಕೊತಿರೋದೇನೆಂದರೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ನೋಡಿರಿ, ನಿಮ್ಮೆಲ್ಲ ನೆಂಟರಿಗೋ ಮತ್ತು ಸ್ನೇಹಿತರಿಗೋ, ನಿಮ್ಮ ಪರಿಚಯದ ಗ್ರೂಪ್ಗಳಿಗೋ ಹಂಚಿಸಿರಿ. ಈ ವಿಡಿಯೋನಲ್ಲೇ ನಾವು ಒಂದು ಎಜುಕೇಷನ್ ಅನ್ನೋದು ಏನು, ನನ್ನ ಜೀವನದಲ್ಲಿ ಅದು ಹೆಂಗಾಯಿತು ಅಂತ ನೋಡ್ತೀವಿ. ಈ ಸ್ಕೂಲ್ನ ಹೆಂಗೆ ನಾವು ಐಡೆಂಟಿಫೈ ಮಾಡೋದು ಅಂತೆಲ್ಲ ಹೇಳಿ ವಿವರಿಸ್ತೀವಿ. ಇದು ನಮ್ಮ ಲೋಕಲ್ ಏರಿಯಾದಲ್ಲಿ ಇರುವ ಒಂದು ಕಾವಲ್ ಬೈಸರದಲ್ಲಿರುವ ಸ್ಟಾಲ್ವಾರ್ಟ್ ಇಂಟಿಗ್ರೇಟೆಡ್ ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮುಂದಕ್ಕೆ ಹೋಗೋಣ, ಬನ್ನಿ ವಿಡಿಯೋದೊಳಗೆ ಹೋಗೋಣ. ಬಲವಂತರು ತನಗೆ ಯಾವ ಥರ ತೊಂದರೆ ಇದ್ರೂ ಕೆಲವು ಟೈಮ್ನ ಸ್ಪೇರ್ ಮಾಡಿ, ಅಂದರೆ ಒಂದು ಟೈಮ್ನ ಸಪ್ರೇಟಾಗಿ ಮಾಡಿ, ಯಾರ್ಯಾರಿಗೆಲ್ಲ ಏನೇನು ಬೇಕಿದೆಯೋ ಬಡವರಿಗೆ ಅದನ್ನೆಲ್ಲ ಮಾಡೋಕ್ಕೆ ಯಾವಾಗಲೂ ಸಿದ್ಧವಾಗಿರ್ತಾರೆ. ನನ್ನ ಹತ್ರ ಇರೋದನ್ನ ಮತ್ತು ಬೇರೆಯವ್ರಿಗೆ ಕೊಡೋಕ್ಕೆ ಕಳ್ಕೊಂಡೆ. ಹೆಂಗೆ ಕಳೆದಿದ್ದೀನಿ ಅಂದರೆ, ನನ್ನ ಹತ್ರ ತುಂಬ ಇದೆ, ಅದಕ್ಕೋಸ್ಕರ ಇದನ್ನ ಕೊಡಬೇಕು, ಬೇರೆಯವ್ರಿಗೆ ಹಂಚ್ಕೋಬೇಕು ಅಂತಿಲ್ಲ. ಒಬ್ಬರ ಹತ್ರ ಒಂದು ವಸ್ತು ಇಲ್ಲದೆ ಆದರೆ ಅದ್ರ ಬಗ್ಗೆ ಎಷ್ಟು ಕಷ್ಟ ಇರ್ತದೆ, ಅದು ಏನೂ ಇಲ್ಲದೆ ಥರ ಅವ್ರಿಗೆ ಏನೋ ಒಂದು ವ್ಯವಸ್ಥೆ ಇದೆಯಲ್ಲ, ಒಂದು ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ಏನು ಇಲ್ಲದೆ ಹೆಂಗಿದ್ದಾರೆ ಅಂತ ನನಗೂ ಅರ್ಥ ಆಗಿದೆ. ಅದರಿಂದ ಬೇರೆಯವ್ರಿಗೆ ಕೊಡಲಿಕ್ಕೆ ನಾನು ತಿಳುವಳಿಕೆ ಮಾಡಿಕೊಂಡೆ. ಬನ್ನಿರಿ, ನಮ್ಮ ವಿಡಿಯೋ ಒಳಗೆ ಹೋಗೋಣ. ಸ್ಟಾಲ್ವಾರ್ಟ್ ಇಂಟಿಗ್ರೇಟೆಡ್ ಸ್ಕೂಲ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟಾಲ್ವಾರ್ಟ್ ಅನ್ನೋ ಪದಕ್ಕೆ ಏನರ್ಥ? ಸ್ಟಾಲ್ವಾರ್ಟ್ ಅನ್ನೋದು ಕನ್ನಡದಲ್ಲಿ ನಿಷ್ಠಾವಂತ ಅಂತಾರೆ. ಅಂದರೆ ಒಂದು ಕೆಲಸದಲ್ಲಿ ಕಠಿಣ ಕೆಲಸ ಮಾಡಿ ಹೆಂಗೆ ಅದರಲ್ಲಿ ಅಚೀವ್ ಆಗೋದು ಅನ್ನೋದು, ಅಂದರೆ ಅದರ ಪ್ರತಿಫಲ ಏನು ಅಂತ ಹೇಳೋದು. ಇನ್ನೊಂದು, ಆ ಕಠಿಣವಾದ ಕೆಲಸದಿಂದ ಬರುವ ಪ್ರತಿಫಲನ ಯಾವ ಥರ ಹಂಚಿಸ್ಕೋಬೇಕು ಬೇರೆಯವ್ರ ಹತ್ರ, ಒಂದು ಟೀಮ್ ವರ್ಕು, ಒಂದು ಎಲ್ಲ ಸೇರಿ ಏನು ಮಾಡೋದು ಕಠಿಣ ಕೆಲಸ ಎನ್ನೋದರೆ ಈ ಪದದ ಅರ್ಥ. ಸ್ಟಾಲ್ವಾರ್ಟ್ ಸ್ಕೂಲಲ್ಲಿ ಯಾವ ವಿಭಾಗಗಳಿದೆ, ಮಕ್ಕಳಿಗೆ ಓದಲಿಕ್ಕೆ ಮತ್ತು ಅದು ಅನುಕೂಲವಾಗದೆ ಏನೇನಾಗಿದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲು, ಕಲರ್ಫುಲ್ ಕ್ಲಾಸ್ ರೂಮ್ಸ್ ಇದೆ, ಹೈಜೀನ್ ಆಗಿ ಭಾಳ ಸ್ವಚ್ಛತೆಯಿಂದ ಮೇಂಟೈನ್ ಮಾಡಿರುವ ಕ್ಲಾಸ್ ರೂಮ್ಗಳಿದೆ. ಗಾಳಿ ಓಡಾಟೋದು ಹೆಚ್ಚಿಗಾಗಿರ್ತದೆ. ಸೊ ಅದು ಸ್ಕೂಲಲ್ಲಿ ಹೋದರೆ ನೀವು ಅದನ್ನೆಲ್ಲ ನೋಡ್ಬೋದು. ಮತ್ತು ಅವರು ಕೂತ್ಕೊಳ್ಳಿಕ್ಕೋ ಬರೀಲಿಕ್ಕೋ ಒಳ್ಳೆ ಚೆನ್ನಾಗಿ ಅವರ ಅಟೆನ್ಷನ್ ಹೆಂಗೆ ಎಜುಕೇಷ್ನಲ್ಲಿ ಇರಬೇಕು, ಬೇರೆ ಯಾವುದು ಬಾಧೆಗಳಿರಬಾರ್ದು ಅಂತೇಳಿ ನೋಡಿ ಆ ಲಕ್ಷಣದಲ್ಲಿ ಇದರಲ್ಲಿ ಮಾಡಿದ್ದಾರೆ ಕ್ಲಾಸ್ ರೂಮ್ಗಳನ್ನ. ಸೊ ಮತ್ತು ಅವರಿಗೆ ಬೇಕಿದ್ದಾಗ ಯೂನಿಫಾರ್ಮೆಲ್ಲ ಪ್ರಕಟಣೆ ಮಾಡಿದ್ದಾರೆ, ಅದ್ರ ಪ್ರಕಾರ ಹೋಗ್ತಾ ಇದೆ. ಮತ್ತು ಕಂಪ್ಯೂಟರ್ ಲ್ಯಾಬ್ ಇದೆ, ಸೈನ್ಸ್ ಲ್ಯಾಬ್ಗಳಿದೆ. ಅವ್ರಿಗೆ ಎಜುಕೇಷನ್ಗೆ ಸಂಬಂಧಪಟ್ಟಿದ ಪ್ರತಿಯೊಂದು ಚಾರ್ಟ್ಗಳು ಮತ್ತು ಸೈನ್ಸ್ಗೆ ಯಾವುದು ಬೇಕಾದ, ವಿಜ್ಞಾನಕ್ಕೆ ಯಾವುದು ಬೇಕಾಗಿದ್ದೋ ಅದೆಲ್ಲ ವಸ್ತುಗಳನ್ನ ಅವಳಿಟ್ಟು ಅದಕ್ಕೆ ಜನರು ಹೆಂಗೆ ಅರ್ಥ ಮಾಡಬೇಕು, ಆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಹೇಳಿದರೆ ಅರ್ಥ ಆಗುತ್ತೋ ಆ ಥರ ಟೀಚರ್ಗಳನ್ನ ಅವರು ಸೆಲೆಕ್ಟ್ ಮಾಡಿ, ಮತ್ತು ಎಲ್ಲರಿಗೂ ಇಷ್ಟ ಬಂದಂಗೆ ತಗೊಳ್ಳಂಗಿಲ್ಲ, ಒಂದೇ ರೀತಿ ಒಂದೇ ಪಾಠವನ್ನು ಎಲ್ಲರಿಗೂ ಹೇಳ್ಕೊಂಡು ಹೆಂಗೆ ಹೋಗ್ತಾರೆ ಪ್ರತಿಯೊಂದು ಸ್ಟ್ಯಾಂಡರ್ಡ್ಗೆ ಅಂತೇಳಿ ಅದ್ರ ಮೂಲಕ ಅದನ್ನು ತಿಳುವಳಿಕೆ ಮಾಡೋ ಮಕ್ಕಳಿಗೆ ಅವರ ವ್ಯವಸ್ಥಾಪಕಗಳನ್ನ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಆ ಕ್ಲಾಸ್ ರೂಮ್ಗಳ. ನೀವು ಒಮ್ಮೆ ಒಂದು ಭೇಟಿ ಮಾಡಿರಿ, ನಿಮಗೂ ಅದು ಅರ್ಥ ಆಗುತ್ತೆ. ಮತ್ತು ಎಜುಕೇಷನ್ನೆಲ್ಲ ಬಿಟ್ಟು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತಾರಲ್ಲ, ಗೇಮ್ಸು, ಸ್ಪೋರ್ಟ್ಸು ಮತ್ತು ಆರ್ಟ್ಸು, ಎಲ್ಲ ಥರ ಇಂಡೋರ್ ಗೇಮ್ಸ್ಗಳು ಇದ್ದಾವೆ. ಅದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಕರಾಟ ಇದೆ, ಡ್ಯಾನ್ಸ್ ಇದೆ, ಸಿಂಗಿಂಗ್ ಬೇಕಾಗಿರೋ ಅಕಾಸ್ಟಿಕ್ ರೂಮ್ಗಳಿರ್ತದೆ. ಆಮೇಲೆ ಮಕ್ಕಳಿಗೆ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಇರ್ತದೆ. ಎಲ್ಲ ಥರವಾದ ಎಜುಕೇಷನ್ಗಳಿದೆ, ಕಿಂಡರ್ ಗಾರ್ಡನಿಂದ ಹಿಡಿದು ಸ್ಟ್ಯಾಂಡರ್ಡ್ 10ವರೆಗೆ ಅವರಿಗೆ ಎಲ್ಲ ಥರ ಫೆಸಿಲಿಟೀಸ್ನು ಮಾಡಿ ಇಟ್ಟಿದ್ದಾರೆ.
ಮತ್ತು ಅವ್ರಿಗೆ ಈ ಸ್ಕೂಲಲ್ಲಿರುವ ವ್ಯವಸ್ಥೆಗಳು ಬಂದು ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿರುವ ಇದು ಅರೇಂಜ್ಮೆಂಟ್ಸ್ ಥರ ಇದೆಲ್ಲ ಕಾಣುತ್ತೆ. ಅದರಲ್ಲಿ ಏನಪ್ಪ ನಾನು ಕಂಡೆ ದೊಡ್ಡ ವ್ಯತ್ಯಾಸ ಅಂದರೆ ಈಕ್ವೆಸ್ಟೇರಿಯನ್ ಅಂತ ಒಂದಿಲ್ಲ. ಅಂದರೆ ಕುದುರೆ ಮೇಲೆ ಸವಾರಿ ಮಾಡುವ ಟ್ರೈನಿಂಗ್ ಸ್ಕೂಲ್ ಇದೆಯಲ್ಲ, ಅದು ಮಾಡೋಕ್ಕೆ ಇಲ್ಲಿ ಜಾಗ ಇಲ್ಲ. ಅದು ಇದ್ದರೂ ಕೂಡ ಅವ್ರಿಗೆ ಮಾಡಿರೋರು ಏನೋ. ಬಟ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಯಾವುದಾವ ಥರ ವ್ಯವಸ್ಥೆಗಳಿದೆಯೋ ಆ ವ್ಯವಸ್ಥೆಗಳೆಲ್ಲ ಸ್ಕೂಲಲ್ಲಿದೆ. ನೀವು ಅದನ್ನು ಪಾಂಪ್ಲೆಟ್ ಮುಖಾಂತರ ನೋಡಿ, ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಅಟ್ಯಾಚ್ ಮಾಡಿರ್ತೀನಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನ ಕೊಡಿರಿ. ಪ್ರಿನ್ಸಿಪಲ್ ಮೇಡಮ್ ಅಂಜನಾ ಸೆನ್ ಅವರು ಭಾಳ ಪ್ರಸಿದ್ಧವಾದ ಒಬ್ಬ ವ್ಯವಸ್ಥಾಪಕರು. ಅಂದರೆ ಎಜುಕೇಷನ್ ಕೊಡುವುದು ಜನರಿಗೆ ಅವ್ರಿಗೆ ಹೆಂಗಂತ ಗೊತ್ತಿದೆ, ಅವ್ರಿಗೆ ತಕ್ಕನೆ ಎಲ್ಲ ರೆಡಿ ಮಾಡಿದ್ದಾರೆ ಸ್ಕೂಲಲ್ಲಿ. ಮತ್ತು ಅವರು ಭೂಮಿಯೊಂದಿಗೆ ಸಂಪಾದಿಸಿದ ವ್ಯಕ್ತಿ, ಅಂದರೆ ಡೌನ್ ಟು ಎರ್ತ್ ಪರ್ಸನ್ ಅಂತಾರಲ್ಲ. ಎಲ್ಲರಿಗೂ ಒಂದು ಭಾಳ ಕಠಿಣವಾಗಿ ಏನು ಮಾಡೋದಿಲ್ಲ, ಭಾಳ ಈಸಿಯಾಗಿ ಸಿಗ್ತಾರೆ ಎಲ್ಲರ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಮತ್ತು ಪ್ರತಿಯೊಂದು ಮಕ್ಕಳ ಬಗ್ಗೆನೂ ಅವ್ರಿಗೆ ಲೆಕ್ಕಾಚಾರನ ಅವ್ರ ಕಡೆಯಿಂದ ಸಪ್ರೇಟಾಗಿ ಯಾವ ಥರ ಓದ್ತಾರೆ, ಹೆಂಗಿರ್ತಾರೆ ಅಂತೇಳಿ ಅವರು ಒಂದು ಮನವರಿಕೆ ಕೂಡ ಮಾಡಿಕೊಂಡು ಇಟ್ಟಿರ್ತಾರೆ. ಅವ್ರಿಗೆ ಎಲ್ಲರೂ ಚಿಲ್ಡ್ರನ್ಸ್ ಯಾರೆಲ್ಲ ಅಲ್ಲಿ ಸ್ಕೂಲಲ್ಲಿ ಮಕ್ಕಳು ಓದ್ತಾರೋ ಅವ್ರ ಬಗ್ಗೆ ಎಲ್ಲ ಒಂದು ಮೌಲ್ಯ ಮಾಪನ ಮಾಡ್ಕೊಂಡು ಇರ್ತಾರೆ. ಎಜುಕೇಷನಲ್ಲಿ ಯಾರು ಬೆಟ್ರಾಗಿದ್ದಾರೆ, ಡಿಸಿಪ್ಲಿನಲ್ಲಿ ಯಾರಿದ್ದಾರೆ, ಸ್ಪೋರ್ಟ್ಸ್ ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇದ್ದಾರೆ ಅಂತ ಹೇಳಿ ಅವ್ರನ್ನ ಒಮ್ಮೆ ನೀವು ಯಾವುದಾಗ ಭೇಟಿಯಾದಾಗ ಇದನ್ನೆಲ್ಲ ನಿಮ್ಮ ಮಕ್ಕಳೇನೋ ಆ ಸ್ಕೂಲಲ್ಲಿ ಓದಿದರೆ ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ಅಂಥ ಒಂದು ವ್ಯಕ್ತಿ ಪ್ರಿನ್ಸಿಪಾಲ್ ಅವರು. ಅವರು ಮಾರ್ಗದರ್ಶನ ಮತ್ತು ಟೀಚರ್ಗೆ ಕೊಡೋ ಮಾರ್ಗದರ್ಶನ ಪ್ರತಿಯೊಂದು ಭಾಳ ಚೆನ್ನಾಗೈತೆ. ಮತ್ತು ಅವರು ಈ ಥರ ಒಂದು ಇಂಟರ್ನ್ಯಾಷನಲ್ ವಿಧವಾದ ಎಜುಕೇಷನ್ನ ಬಡ್ಜೆಟ್ ಸ್ನೇಹಿಯಾಗಿ ಎಲ್ಲರಿಗೂ ಎಜುಕೇಷನ್ ಸಿಗಬೇಕು ಅಂತೇಳಿ ಇಲ್ಲಿಟ್ಟಿರುವ ಜನಗಳ ಇದನ್ನ ನಾವು ಉಪಯೋಗ ಮಾಡ್ಕೋಬೇಕು ಅಂತೇಳಿ ಅವರೊಂದು ಬಡ್ಜೆಟ್ ಸ್ನೇಹ ಪ್ಲ್ಯಾನ್ಗಳನ್ನ ಇಟ್ಟಿದ್ದಾರೆ. ಸೊ ದಯವಿಟ್ಟು ಅದನ್ನೆಲ್ಲರೂ ಅನುಭವಿಸಿ, ಪಾಲಿಸಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸಿ. ಮತ್ತು ಅವರು ದಿವಸ ನೋಡುವಂಥ ಮತ್ತು ಅವರು ಎದುರ್ಕೊಳ್ಳುವಂಥ ಅವರು ನೋಡುವ ಹಿನ್ನೆಲೆಗಳನ್ನ ಮತ್ತು ಸವಾಲುಗಳನ್ನ ಅದೆಲ್ಲ ದಾಟು ತುಂಬ ಹಾರ್ಡ್ ವರ್ಕ್ ಮಾಡಿ ಅವರು ಒಂದು ನಕ್ಷತ್ರ ಥರ ಹೊಳೆಯುತ್ತಾರೆ, ಅಂದರೆ ಮಿಂಚುತ್ತಾರೆ ಅಂತ ಅರ್ಥ. ಇದೆಲ್ಲ ದಾಟು ಒಂದು ವಿದ್ಯೆಯ ವ್ಯವಸ್ಥಾಪಕರಾಗಿ ಅವರು ಯಾವಾಗಲೂ ಎಂದೆಂದಿಗೂ ಮಿಂಚ್ತಾ ಇರ್ತಾರೆ. ಎಲ್ಲ ಟೀಚರ್ಗಳು ಅಲ್ಲಿರುವ ಒಂದೊಂದು ಟೀಚರ್ಗಳು ಒಬ್ಬೊಬ್ಬರ ಹತ್ರ ಒಂದು ಸಪ್ರೇಟು ಅವರಿಗೆ ಒಂದು ಬೇಕಂತ ಟ್ಯಾಲೆಂಟ್ ಇದೆ, ಪೊಟೆನ್ಷಿಯಲ್ ಇದೆ. ಸೊ ಅದರಲ್ಲಿ ಆ ಟೀಚರ್ಗಳೆಲ್ಲ ತುಂಬ ತರಬೇತಿ ಮಾಡಿ ಆ ಸ್ಕೂಲ್ಗೆ ಜಾಯ್ನ್ ಆಗಿದ್ರು. ಅವ್ರ ಮಾರ್ಗದರ್ಶನದಿಂದ ಮಕ್ಕಳು ಹೆಂಗೆ ಓದಿಕೆ ಮಾಡ್ತಾರೆ ಅಂತ ನಮಗೆ ಎಲ್ಲರಿಗೂ ತಿಳುವಳಿಕೆ ಇರಬೇಕು. ಒಳ್ಳೆಯ ಸಂವಹನ, ಸಮಯ ಬುದ್ಧಿ, ತಾಳ್ಮೆ, ಉತ್ಸಾಹ, ಪರಿಣಾಮಕಾರಿಯರು ಮತ್ತು ಪರಿಸರನ ಕೇಳಿಕೆಯವರು, ಕಲಿಕೆಯ ಪರಿಸರ ಇರೋರು ಎಲ್ಲ ಈ ಥರ ವ್ಯಕ್ತಿಗಳ ಒಂದೊಂದು ಕ್ವಾಲಿಟಿನ ಪಡೆದ ಟೀಚರ್ಗಳ ಮುಖಾಂತರ ನಮ್ಮ ಮಕ್ಕಳಿಗೆ ಪಾಠ ಕಲಿಸ್ತಾರೆ. ಮತ್ತು ಈ ಸ್ಕೂಲಲ್ಲಿ ಓದಿರೋರು ಮತ್ತು ಇತರರ ರಿಸಲ್ಟ್ಗಳನ್ನು ನೀವು ಹೋಗಿ ನೋಡಿದರೆ, ಕರ್ನಾಟಕ ಎಜುಕೇಷನ್ ಬೋರ್ಡಲ್ಲಿ ನೀವು ಹೋಗಿ ನೋಡಿದ್ರೆ ಇಲ್ಲಿ ಈ ಏರಿಯಾದಲ್ಲಿರುವ ಮತ್ತು ಈ ಸ್ಕೂಲ್ ಸುತ್ತಮುತ್ತ ಇರುವ ಎಲ್ಲ ಸ್ಕೂಲಲ್ಲಿ ಎ ಕ್ಲಾಸ್ ಸ್ಕೂಲನ್ನು ಗ್ರೇಡ್ನ ನಮ್ಮ ಕರ್ನಾಟಕ ಸರ್ಕಾರದವರು ಅವ್ರಿಗೆ ವ್ಯವಸ್ಥೆಯನ್ನು ಪಡೆದಿದ್ದಾರೆ. ಸೊ ಅದನ್ನು ಈ ಸರ್ಟಿಫಿಕೇಟ್ ಹೋಲ್ಡರ್ಸು ಈ ಏರಿಯಾದಲ್ಲಿ ಇವರು ಒಂದು ಸ್ಕೂಲ್ ಮಾತ್ರ ಎ ಕ್ಲಾಸ್ ದಿ ಬೆಸ್ಟ್ ಆಗಿ ಇರ್ತದೆ. ಮತ್ತು ನನ್ನ ಒಂದು ನಿಜವಾದ ಕಥೆ ಅಂತೇಳಿ ನಮಗೆ ಇಂಟ್ರಡಕ್ಷನಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಅದೇನಾಯಿತು ಅಂದರೆ ಈ ಕೋವಿಡ್ ಟೈಮಲ್ಲಿ ನನಗೆ ಕೋವಿಡ್ ಡಯಾಗ್ನೋಸ್ ಆಯಿತು. ಮತ್ತು ಅದರಿಂದ ನನ್ನ ಕೆಲಸನ ಕಳೆದುಕೊಂಡೆ. ನಮ್ಮ ಮಿಸ್ಸಸ್ಸು ಅವರನ್ನು ಕೂಡ ಸಹ ಕೆಲಸನ ಕಳ್ಕೊಂಡ್ರು. ಈತ ಟೈಮಲ್ಲಿ ನಮ್ಮ ಹುಡುಗ, ನನಗಿರೋದು ಒಬ್ಬನೇ ಮಗ, ಅವನು ಹೈ ಸ್ಟ್ಯಾಂಡರ್ಡ್ ಸ್ಕೂಲಲ್ಲಿ ಓದಿಸಿದ್ದು, ಪ್ರೀ ಸ್ಕೂಲು ಮತ್ತು ಪ್ಲೇ ಗ್ರೂಪೆಲ್ಲ. ಅದಕ್ಕೆ ನಾನು ವರ್ಷಕ್ಕೆ 1.5 ಲಕ್ಷವನ್ನು ಫೀಸಾಗಿ ಕಟ್ತಾಯಿದ್ದೆ. ಮತ್ತು ಅದರಿಂದ ಟ್ರಾನ್ಸ್ಪೋರ್ಟು ಮತ್ತು ಏನೋ ಭಾಗವಹಿಸಿದರೆ ಸ್ಪೋರ್ಟ್ಸು ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದ್ದರೆ ಅದಕ್ಕೆಲ್ಲ ಸಪ್ರೇಟ್ ಫೀಸ್ಗಳಾಯಿತು. ಅವೆಲ್ಲ 1,80,000ಕ್ಕೆ ಹತ್ರ ಬರ್ತಿತ್ತು. ಮತ್ತು ಅದೇ ಥರ ಅವನು ಪ್ರೈಮರಿ ಸ್ಕೂಲಿಂಗ್ ಬಂದು ಭಾಳ ಒಳ್ಳೆಯ ಸ್ಕೂಲಲ್ಲಿ ಮಾಡಿದ್ದ. ಅಲ್ಲೂ ಕೂಡ ಅವನಿಗೆ ವರ್ಷಕ್ಕೆ 2 ಲಕ್ಷ ಮತ್ತು 2,20,000ವರೆಗೂ ಫೀಸನ್ನು ಕಟ್ಟಬೇಕಾ ಒಂದು ಅವಶ್ಯಕತೆಯಲ್ಲಿದ್ದೀವಿ.
ಕೊನೆಗೆ ಈ ಕೋವಿಡಿಂದ ಅಫೆಕ್ಟ್ ಆಗಿ ನಾನು ಕೆಲಸ ಕಳೆದು ನನ್ನ ಮಿಸ್ಸಸ್ ಕೆಲಸ ಕಳೆದ ಮೇಲೆ ನಾವು ಮತ್ತು ನಮ್ಮ ಲೈಫ್ ಸ್ಟ್ಯಾಂಡರ್ಡ್ ಬಂದು ಝೀರೋಗೆ ಬಂದು ನಿಂತಿತ್ತು. ಅದರಿಂದ ನನಗೆ ಇರುವ ಒಬ್ಬನೇ ಮಗನಿಗೂ ಕೂಡ ಸಹ ನಾನು ಎಜುಕೇಷನ್ ಕೊಡಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಈ ನಡುವೆ ನನ್ನ ಒಬ್ಬ ಸೋದರ ಸಂಬಂಧಿ ಅವರು ಸ್ಟಾಲ್ವರ್ಟ್ ಸ್ಕೂಲ್ ಬಗ್ಗೆ ಹೇಳಿದರು ನಮಗೆ ಬಂದು, ಈ ಥರ ಸ್ಕೂಲ್ ಇಲ್ಲಿ ಭಾಳ ಚೆನ್ನಾಗಿದೆ, ಈ ಥರ ಎಜುಕೇಷನ್ ಕ್ವಾಲಿಟೀಸ್ ಎಲ್ಲ ಇರ್ತದೆ ಅಂತೇಳಿ. ಮತ್ತು ನನ್ನ ಬಾಮೆಯಿಂದ ಅವನ್ನ ಬಲವಂತಾಗಿ ಕರ್ಕೊಂಡು ಹೋಗಿ ಸ್ಟಾಲ್ವರ್ಟ್ ಸ್ಕೂಲಲ್ಲಿ ಸೇರಿಸಿದ್ದ. ಸೊ ಆವಾಗ ನಮಗೆ ಸ್ಕೂಲ್ ಬಗ್ಗೆನೋ ಯಾವ ಥರ ವಿಷಯಗಳು ಗೊತ್ತಿಲ್ಲ, ಟೀಚರ್ಸು ಮತ್ತು ಅವ್ರ ಮ್ಯಾನೇಜ್ಮೆಂಟು ಯಾವುದು ಅಂತ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ನಾವು ಹೋಗ್ತಾ ಸ್ಕೂಲ್ ಮ್ಯಾನೇಜ್ಮೆಂಟ್ ಬಗ್ಗೆನೋ, ಅಲ್ಲಿರುವ ಸ್ಟಾಫ್ ಬಗ್ಗೆನೋ, ಟೀಚರ್ಸ್ ಬಗ್ಗೆನೋ, ಪ್ರಿನ್ಸಿಪಾಲ್ ಬಗ್ಗೆನೋ, ಅಲ್ಲಿರುವ ಅಮ್ಯುನಿಟೀಸ್ ಬಗ್ಗೆನೋ ಪ್ರತಿಯೊಂದು ನಾವು ತಿಳ್ಕೊಂಡು ಈಗ ಆ ಸ್ಕೂಲ್ಗೋಸ್ಕರ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ನಾವು ಅವಾಗ ರೆಕಮೆಂಡೇಷನ್ ಮಾಡ್ತೀವಿ ನಿಮ್ಮೆಲ್ಲರಿಗೂ ಅಂತೇಳಿ ಈ ವಿಡಿಯೋ ಮಾಡಿದ್ದಕ್ಕೆ ಕಾರಣಗಳೇ ಈಗ ನನ್ನ ಒಂದು ನಿಜವಾದ ಸ್ಟೋರಿ ಇದ್ದಂಗೆ. ಸೊ ಇದನ್ನು ನೀವು ದಯವಿಟ್ಟು ನನ್ನ ಥರ ಒಂದು ದೃಷ್ಟಿಯಿಂದ ಹೋಗದಾಗೆ ಮತ್ತು ನಾನು ಪಟ್ಟಿದ್ದ ಕಠಿಣ ಸಂದರ್ಭಗಳನ್ನು ನೀವು ಯಾರೂ ಪಡಬಾರ್ದು ಅಂಥೇಳಿ ನಿಮಗೆ ನಾನು ಇದನ್ನೆಲ್ಲ ಸ್ಟಡಿ ಮಾಡಿ ಒಂದು ಎಜುಕೇಷನ್ ಮಗನಿಗೆ ಮಗಳಿಗೋಸ್ಕರ ನಾವು ಕೊಡುವುದು ಭಾಳ ದೊಡ್ಡ ಸೊತ್ತಕ್ಕಿಂತ ಅದು ಭಾಳ ಉತ್ತಮವಾದದ್ದು. ಅದನ್ನ ನೀವೆಲ್ಲರಿಗೆ ಕೊಡಬೇಕು, ನಿಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ನನ್ನ ಆಸೆ. ಈ ನನ್ನ ಒಂದು ಸರ್ವೆಯ ಮತ್ತು ನನ್ನ ಸಮಯವ ನಮ್ಮ ಟೈಮ್ನ ಎಲ್ಲ ಮಾಡಿ ಸ್ಕೂಲ್ ಬಗ್ಗೆ ಇಷ್ಟೊಂದು ತಿಳುವಳಿಕೆ ಮಾಡಿದ್ನ ನೀವು ಯಾರೂ ಇಂಥ ಕಷ್ಟ ಬೀಳಬಾರ್ದು, ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು, ನಿಮಗೆ ಒಳ್ಳೇದಾಗಬೇಕು ಅಂತೇಳಿ ನನ್ನ ಪಟ್ಟಿರೋ ಕಷ್ಟ ನೀವು ಯಾರು ಪಡಬಾರ್ದು ಅಂತೇಳಿ ಈ ವಿಡಿಯೋನ ನಿಮ್ಗೆಲ್ಲರಿಗೂ ಡೆಡಿಕೇಟ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಹಂಚಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ಕೂಲ್ನ ಪಾಂಫ್ಲೆಟ್ಗಳನ್ನ ಅಟ್ಯಾಚ್ ಮಾಡಿರ್ತೀನಿ. ಅವ್ರಿಗೆ ಕರೆ ಮಾಡಿ ನಿಮ್ಮ ಡೌಟ್ಗಳು ಏನೇನೇ ತಿಳ್ಕೊಳ್ಳಿ. ನಮಸ್ಕಾರ.